ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ರಿ ಇದು, ಮನೆ ಸಿಗೋದು ಇಷ್ಟು ಕಷ್ಟ ಆಗ್ತಿದ್ಯಲ್ಲ. ಮನೆ ಸಿಗದೆ ಇದ್ರೆ ನಾವ್ ಎಲ್ಲಿರೋದು ರೀ? ನೀನು ಪ್ರತಿಯೊಂದಕ್ಕೂ ಕೃಷ್ಣ ಇದನಲ್ಲ, ಭಯ ಯಾಕೆ ಅಂತಿರ್ತೀಯಲ್ಲ. ಇವಾಗ ನೀನ್ಯಾಕೆ ಹೆದರ್ಕೋತಿದ್ಯಾ? ನಿನ್ನ ಕೃಷ್ಣ ನಮ್ಗೆ ಏನಾದ್ರೂ ದಾರಿ ತೋರಿಸ್ತಾನೆ. ನಿನ್ ಕೃಷ್ಣ ದಾರಿ ತೋರ್ಸಾಯ್ತು. ಯಾವ ದಿಕ್ಕು ಇಲ್ದೇ ಇರೋನ್ಗೆ ದೇವ್ರೇ ದಿಕ್ಕು ಅಂತಾರಲ್ಲ, ಸದ್ಯಕ್ಕೆ ಆ ದೇವಸ್ಥಾನನೇ ನಮ್ಗೆ ದಿಕ್ಕು. ಇವತ್ತು ರಾತ್ರಿ ನಾವು ಅಲ್ಲೇ ಇರೋಣ. ನಾಳೆ ವಿಷಯ ನಾಳೆ ನೋಡ್ಕೊಳ್ಳೋಣ. ನಡಿ. ಶ್ಯಾಮ, ಇಲ್ಲೇ ಮಲ್ಕೊಳ್ಳೋಣ. ಸರಿ ರೀ. ಒಳ್ಳೆ ಮಂಚದ ಮೇಲೆ ಮಲಗ್ತಿದ್ದವ್ರು ನೀವು ಹೀಗ್ ನೆಲದ ಮೇಲೆ ಮಲ್ಗೋ ಹಾಗಾಗಿದ್ದು ನನ್ನಿಂದಾನೇ ಅಲ್ವಾ? ನಿನ್ನಿಂದ ನನ್ನಿಂದ ಅಲ್ಲ ಶ್ಯಾಮ. ಹಾಗೆ ನಡಿಬೇಕು ಅಂತಿತ್ತು, ನಡೀತು. ಬೆಳಗಾದ್ರೆ ಪಟ್ಟಾಭಿಷೇಕ ಆಗಿ ಅಯೋಧ್ಯೆಗೆ ರಾಜ ಆಗ್ಬೇಕಾಗಿದ್ದ ರಾಮಚಂದ್ರನು ಕಾಡಿಗೆ ಹೋಗ್ಬೇಕಾದ ಸಂದರ್ಭ ಬಂತು ಅಲ್ವಾ? ಇದು ಹಾಗೇನೆ. ಮಾಮೂಲು ಮನುಷ್ಯನ ಜೀವನ ಆಗ್ಲಿ, ಮಹಾರಾಜನ ಜೀವನ ಆಗ್ಲಿ, ಯಾವ ಕ್ಷಣದಲ್ಲಿ ಏನಾಗತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ನನ್ಗೋಸ್ಕರನೇ ನೀವು ಮನೆ ಬಿಟ್ಟು ಬರ್ಬೇಕಾಯ್ತು. ಅದೇ ನಂಗೆ ನೋವು ಆಗ್ತಿದೆ. ನೊಂದ್ಕೋಬೇಡ ಶ್ಯಾಮ, ನೀನು ನಾನು ಬೇರೆ ಬೇರೆ ಅಲ್ಲ. ನಿನಗೆ ಒಂದು ಮಾತಂದ್ರೆ ನನ್ನೂ ಅಂದ ಹಾಗೇನೆ, ನನ್ನ ಅಂದ್ರೆ ನಿಂಗೂ ಅಂದ ಹಾಗೆ. ರಾಮನ್ ಜೊತೆಗೇನೆ ಸೀತೆ ಕೂಡ ವನವಾಸಕ್ಕೆ ಹೋಗ್ಬೇಕು ಅಂತೇನಿರ್ಲಿಲ್ಲ. ಆದರೂ ಕೂಡ ಸೀತೆ ಹೋದ್ಲು. ಯಾಕಂದ್ರೆ ಸೀತೆ ರಾಮ ಬೇರೆ ಬೇರೆ ಅಲ್ಲ, ಅದಕ್ಕೆ. ಆಗ ಆ ಸೀತೆ ಆ ರಾಮನ ಅನುಸರಿಸ್ತಾ ಅಯೋಧ್ಯೆ ಬಿಟ್ಟು ಹೋದ್ಲು. ಈಗ ಈ ರಾಮ ಸೀತೆನ ಅನುಸರಿಸ್ತಾ ಮನೆ ಬಿಟ್ಟು ಬಂದಿದ್ದಾನೆ. ಆ ಕೃಷ್ಣ ನನ್ಗೆ ಎಂತ ದೊಡ್ಡ ವರ ಕೊಟ್ಟಿದ್ದಾನೆ ಅಂತ ಈಗ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ರೀ. ನೀವು ಮಲ್ಕೊಳ್ಳಿ. ಶ್ಯಾಮ, ಮಲ್ಕೋ.
ಮಾಡಬೇಕು? ಅಖಿಲ್ ಶ್ಯಾಮ ಎಲ್ಲಿ ಅಂತ ನೋಡ್ತಿದ್ದೀರಾ ಅಲ್ಲ? ಅಖಿಲ್ ಶ್ಯಾಮ ಮನೆ ಬಿಟ್ಟು ಹೊರಟೋದ್ರು ರೀ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಏನೋ ಆವೇಶದಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಖಂಡಿತ ಅವರು ವಾಪಸ್ ಬರ್ತಾರೆ. ಅವರಾದ್ರೂ ನಮ್ಮನ್ನು ನೋಡದೆ ಅದೆಷ್ಟು ದಿನ ಇರೋದಕ್ಕೆ ಸಾಧ್ಯ ಹೇಳಿ? 4 ದಿನ ಹೋದ್ರೆ ಅವ್ರು ಮಾಡಿರೋ ತಪ್ಪೇನು ಅಂತ ಅವರೇ ತಿಳ್ಕೋತಾರೆ. ನಮ್ಮನ್ನ ಹುಡುಕೊಂಡು ಮತ್ತೆ ನಮ್ಮ ಹತ್ರ ಬರ್ತಾರೆ. ಏನ್ ಬರೋದು? ಸತ್ರು ಅವರು ವಾಪಸ್ ಬರಲ್ಲ. ಆ ರೇಂಜ್ಗೆ ಅವ್ರನ್ನ ಹರ್ಟ್ ಮಾಡಿ ಕಳಿಸಿದ್ದೀನಲ್ಲ, ಇನ್ಮೇಲಿಂದ ಎಲ್ಲ ವ್ಯವಹಾರನೂ ನಾನೇ ನೋಡ್ಕೋತೀನಿ. ಮಾವಂಗೆ ಸೇವೆ ಮಾಡಿ ಎಲ್ಲರೆದ್ರು ಒಳ್ಳೆ ಹೆಸರು ಪಡ್ಕೊಂಡು ಎಲ್ರನ್ನೂ ನನ್ನ ಗ್ರಿಪ್ಪಲ್ಲಿ ಇಟ್ಕೋತೀನಿ. ನಾನಿಲ್ಲಿ ಮಹಾರಾಣಿಯಾಗಿ ಬದುಕ್ತೀನಿ. ಅಲ್ಲಿ ಶ್ಯಾಮ ಮತ್ತು ಅಖಿಲ್ ಒದ್ದಾಡ್ತಾ ಬದುಕ್ತಾರೆ. ಅಷ್ಟಕ್ಕೂ ಅವ್ರಿಗಲ್ಲಿ ಉಳ್ಕೊಳ್ಳೋದಕ್ಕೆ ಮನೆ ಸಿಕ್ತೋ ಇಲ್ವೋ. ಶ್ಯಾಮ, ನಡಿ. ಎಕ್ಸ್ಕ್ಯೂಸ್ ಮೀ, ಈ ಏರಿಯಾದಲ್ಲಿ ಬಾಡಿಗೆಗೆ ಮನೆ ಎಲ್ಲಾದರೂ ಇದೆಯಾ? ಆ ಬೀದಿ ಕೊನೆಯಲ್ಲಿ ಮನೆ ಒಂದು ಖಾಲಿ ಇದೆಯಪ್ಪ. ಥ್ಯಾಂಕ್ ಯು ಸರ್. ಅಯ್ಯೋ ಇರಿ, ಖಾಲಿ ಇದೆ ಅಂತ ಕೂಡಲೇ ಹಾಗೆ ಹೋಗ್ತಾ ಇದ್ದೀರಲ್ಲ, ಅದು ತುಂಬಾ ದಿನದಿಂದ ಖಾಲಿನೇ ಇದೆ. ಅಷ್ಟು ದಿನ ಮನೆ ಖಾಲಿನೇ ಯಾಕಿದೆ? ಆ ಮನೆ ಹೆಂಗಸಿನ ಹೆಸರಿಗೆ ಬಾಯಿಗೆ ಭಯಪಟ್ಟು ಅಲ್ಲಿ ಯಾರು ಬಾಡಿಗೆಗೆ ಬರಲ್ಲ. ಯಾರವರು? ಹೆಸರು ಚಕ್ರಬಡ್ಡಿ ವನಜಾಕ್ಷಿ, ವೃತ್ತಿ ಬಡ್ಡಿ ವ್ಯವಹಾರ. ಅವರು ಎಷ್ಟು ಜಿಪ್ನೀನೋ ಅದರ 2ರಷ್ಟು ಗಯ್ಯಾಳಿ. ಮೂಗ್ ಹಿಡಿದು ಬಡ್ಡಿ ವಸೂಲಿ ಮಾಡ್ತಾಳೆ, ಕಿವಿ ಹಿಂಡಿ ಸಾಲ ತಗೋತಾಳೆ. ಅದ್ರಲ್ಲಿ ತಪ್ಪೇನಿದೆ? ಸಾಲ ತಗೊಂಡ್ಮೇಲೆ ಬಡ್ಡಿ ಕೊಡಬೇಕು, ಸಾಲ ತಗೊಂಡ್ರೆ ವಾಪಸ್ ಕೊಡಬೇಕು. ಅದನ್ನ ಟೈಮ್ಗೆ ಕೊಡದೇ ಇರೋದು ನಮ್ ತಪ್ಪಾಗತ್ತಲ್ಲ. ಹಾಗೆ ವಸೂಲಿ ಮಾಡೋದು ಅವ್ರ ತಪ್ಪು ಹೇಗಾಗತ್ತೆ? ನಾವು ಹೇಗಿದ್ರೂ ಸರಿಯಾಗಿ ದುಡ್ಡು ಕೊಡ್ತೀವಿ, ನೋ ಪ್ರಾಬ್ಲಮ್. ಓಹೋ, ಹಾಗಾದ್ರೆ ನೀವು ಹೊರಡಿ. ನಡಿ ಶ್ಯಾಮ, ಹೊರಡಿ. ಹಲೋ, ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಫೋನ್ ಮಾಡಿದ್ಯಾ. 1ನೇ ತಾರೀಕು ಬಂತು, ಆದ್ರೆ ಬಡ್ಡಿ ಮಾತ್ರ ಬರ್ಲಿಲ್ಲ. ಏನು, ಸಂಬಳ ಬರ್ಲಿಲ್ವಾ? ಸಂಬಳ ಬರ್ಲಿಲ್ಲ ಅಂತ ನೀನ್ ಹೊಟ್ಟೆಗೆ ಹೇಳಿದ್ರೆ ಹಸುವಾಗೋದು ನಿಲ್ಬಹುದೇನೋ, ಆದ್ರೆ ಈ ಬಡ್ಡಿ ವನಜಾಕ್ಷಿಗೆ ಇದನ್ನೆಲ್ಲ ಹೇಳಿದ್ರೆ ಬಡ್ಡಿ ವಸೂಲಿ ಮಾಡೋದು ಬಿಡಲ್ಲ. ಸಂಜೆ ಆಗೋ ಅಷ್ಟರಲ್ಲಿ ದುಡ್ಡು ನನ್ ಮನೆಗ್ ಬರ್ಬೇಕು. ಇಲ್ದೆ ಹೋದ್ರೆ ಈ ಬಡ್ಡಿ ವನಜಾಕ್ಷಿನೇ ನಿನ್ ಮನೆಗ್ ಬರ್ತಾಳೆ. ಹುಷಾರ್. ಅಮ್ಮ ನನ್ ಚಾಕ್ಲೇಟ್ ತಗೋಬೇಕು, ದುಡ್ಡು ಕೊಡು. ತಗೊಳಪ್ಪ, ನೀನ್ ಕೇಳಿದ್ರೆ ನಾನಿಲ್ಲ ಅಂತೀನಾ? ಮತ್ ಅಕ್ಕಂಗೂ ಕೊಡು.
ಅಕ್ಕನೂ ಇಲ್ಲ ಗಿಕ್ಕನೂ ಇಲ್ಲ. ಇವಳಿಗೆ ಊಟ ಹಾಕೋದೆ ದಂಡಕ್ಕೆ, ಇನ್ನು ಚಾಕ್ಲೇಟ್ ಬೇರೆ ಕೊಡಿಸ್ಬೇಕಾ? ಇನ್ನು ಏನ್ ಹಾಗೆ ನೋಡ್ತಿದ್ಯಾ? ಹೋಗ್ ಒಳಗೆ. ಅಕ್ಕ, ಅದ್ಯಾಕೆ ವನಜ ಹಾಗೆ ಬೈತಾ ಇದೆಯಾ? ಪಲ್ಲವಿ ನಿಂಗೆ ಸೌತಿ ಮಗಳೇ ಆದರೂ ನೀನು ಅವಳಿಗೆ ಅಮ್ಮನೇ ಆಗ್ಬೇಕಲ್ವಾ? ಅಮ್ಮ ಅಲ್ಲ, ಚಿಕ್ಕಮ್ಮ. ನಾನು ಅವಳಿಗೆ ಚಿಕ್ಕಮ್ಮ ಆಗ್ತೀನಿ. ಹಾಗಲ್ಲ ವನಜ. ಬೇಡ, ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ನೀನು ಡ್ಯೂಟಿಗೆ ಹೋಗಿ ರೈಟ್ ಸಿಕ್ಕಿದ್ರೆ ಸ್ವಲ್ಪ ದುಡ್ಡಾದ್ರೂ ಸಿಗತ್ತೆ. ಮಾತಾಡ್ತಾ ಕೂತ್ರೆ ಏನ್ ಸಿಗತ್ತೆ? ನಿಮಿಷಾನ ರೂಪಾಯಾಗ ಹೇಗ್ ಮಾಡೋದು ಅಂತ ಯೋಚನೆ ಮಾಡು. ನಾನು ಯೋಚನೆ ಮಾಡದೇ ಇದ್ರು ನೀನು ಯೋಚನೆ ಮಾಡ್ತೀಯಲ್ವಾ? ಅದಕ್ಕೆ ನನ್ನ ಕೈಲಿ ಇಷ್ಟೊತ್ತು ಕೆಲಸ ಮಾಡಿಸ್ತಾ ಇದೆಯಾ? 4 ಗಂಟೆ ಪೆಟ್ರೋಲ್ ಬಂಕಲ್ಲಿ, 6 ಗಂಟೆ ಆಟೋ ಓಡಿಸ್ತೀನಿ. ದಿನಕ್ಕೆ 18 ಗಂಟೆ ಕೆಲಸ ಮಾಡಿಸ್ತೀಯಾ? ಹೌದಾ? ದಿನಕ್ಕೆ 18 ಗಂಟೆ ಕೆಲಸ ಮಾಡಿಸ್ತಿದ್ದೀನಾ? ಹೌದು. ಉಳ್ದಿರೋ 6 ಗಂಟೆ ಬಿಟ್ಟಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ನಾಳೆಯಿಂದ ಆ 6 ಗಂಟೆನೂ ಕೆಲಸ ಮಾಡಿಸ್ತೀನಿ ಬಿಡು. ಬೇಡ ವನಜ, ನನಗೆ ಡ್ಯೂಟಿ ಟೈಮ್ ಆಗ್ತಿದೆ, ನಾನು ಬರ್ತೀನಿ. ಅಲ್ಲಿ ನೋಡಿ ಶ್ಯಾಮ, ಟೂಲೆಟ್. ಎಕ್ಸ್ಕ್ಯೂಸ್ ಮೀ. ಯಾರು? ಅಕ್ಕ, ಇಲ್ಲಿ ವನಜಾಕ್ಷಿ ಅಂದ್ರೆ ಯಾರು? ಇಲ್ಲಷ್ಟೇ ಅಲ್ಲ, ಈ ಸುತ್ತಮುತ್ತ ಎಲ್ಲೇ ಆದ್ರೂ ಸರಿ, ಬಡ್ಡಿ ವನಜಾಕ್ಷಿ ಅಂದ್ರೆ ನಾನೇ. ಅದ್ ಸರಿ, ನೀವ್ಯಾರು? ನನ್ನ ಹೆಸರು ಆನಂದ ಗಜಪತಿ ವರ್ಮ ಮಗ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಹೋದ್ರೂ ಗೌರವ ಸಿಗದೆ ಇರುತ್ತಾ? ತುಂಬಾ ಚೆನ್ನಾಗೇ ಬದುಕ್ತಿರ ಬಿಡಿ. ನಿಖಿಲ್ ಅಂತ. ನನ್ನ ಹೆಂಡತಿ ತುಳಸಿ. ಇಲ್ಲಿ ಬಾಡಿಗೆ ಮನೆ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀವಿ ಮೇಡಮ್. ಅಲ್ಲಿ ನೋಡು, ಆ ಪೋಷನ್ನೇ ಖಾಲಿ ಆಗಿರೋದು. ಬಾಡಿಗೆ 5,000. ಓಕೆ ಮೇಡಮ್, ನೋ ಪ್ರಾಬ್ಲಮ್. ನೋಡು, ನನ್ನ ಮನೇಲಿ ಬಾಡಿಗೆಗಿರ್ಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ ಇದೆ. ಸರಿ ಹೇಳಿ. 1ನೇ ತಾರೀಕು ಸಂಜೆ ಆಗೋದ್ರಲ್ಲಿ ದುಡ್ಡು ನನ್ನ ಕೈಗೆ ಬರ್ದೇ ಇದ್ರೆ ನಿಮ್ ವಸ್ತುಗಳು ರೋಡ್ ಮೇಲೆ ಇರತ್ತೆ. ಸರಿ ಮೇಡಮ್, ನೋ ಪ್ರಾಬ್ಲಮ್. ರಾತ್ರಿ 9 ಗಂಟೆ ಆದ್ಮೇಲೆ ಮನೇಲಿ ಲೈಟ್ಸ್ ಹಾಕ್ಬಾರ್ದು. ಸರಿ ಅಕ್ಕ. ಬೆಳಿಗ್ಗೆನೆ ಚೆನ್ನಾಗಿ ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಹಾಕ್ಬೇಕು. ಸರಿ ಆಯ್ತು. ನೋಡು, ನನ್ಗೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಮ್ಮನೆ ಮುಂದೆನೂ ರಂಗೋಲಿ ಹಾಕ್ಬೇಕು. ಸರಿ, ಹಾಕ್ತೀನಕ್ಕ. ಬೆಳಿಗ್ಗೆ 7 ಗಂಟೆಗೆ ಒಂದ್ ಅರ್ಧ ಗಂಟೆ ಮಾತ್ರ ಮೋಟರ್ ಹಾಕ್ತೀವಿ. ಆ ನೀರ್ ಮುಗೀತು ಅಂದ್ರೆ ಬಾತ್ರೂಮ್ ಅಲ್ಲಿ ನೀರ್ ಬರಲ್ಲ. ನಿಮ್ಗೆ ಇನ್ನೂ ನೀರ್ ಬೇಕು ಅಂದ್ರೆ ಅಲ್ಲಿ ನೋಡಿ, ಆ ಬೀದಿ ಕೊನೆಲಿರೋ ಪಂಪ್ ಹತ್ರ ಹೋಗಿ ನೀರ್ ತಗೊಂಡ್ ಬರ್ಬೇಕು. ಸರಿ ಅಕ್ಕ. ನಂಗಾಗ್ದೆ ಹೋದ್ರೆ ನಂಗೂ ಕೂಡ ನೀವೇ ತಂದ್ಕೊಡ್ಬೇಕು. ಆಯ್ತಕ್ಕ. ಮನೆಗೆ ನೆಂಟ್ರಾಗ್ಲಿ ಸ್ನೇಹಿತರಾಗ್ಲಿ ಬಂದ್ರೆ 1 ಗಂಟೆಗಿಂತ ಜಾಸ್ತಿ ಹೊತ್ತು ಇರಬಾರ್ದು. ಇದ್ರೆ ಮಾತ್ರ ಗಂಟೆಗೆ 50 ರೂಪಾಯಿ ತರ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾಗತ್ತೆ. ಈ ಕಂಡೀಷನ್ಸ್ ಎಲ್ಲ ನಿಮಗ್ ಓಕೆ ಅನ್ಸಿದ್ರೆ ನೀವಿವತ್ತೇ ನಮ್ಮ ಮನೆಗೆ ಬರ್ಬಹುದು. ಓಕೆ ಮೇಡಮ್, ನೋ ಪ್ರಾಬ್ಲಮ್. ಹಾಗಾದ್ರೆ ನಂಗೂ ಓಕೆನೆ, ಬನ್ನಿ. ನಾನು ನನ್ನ ಹೆಂಡತಿ ಮನೆಯಿಂದ ಹೊರಟು ಹೋಗ್ತೀವಿ. ಕೊನೆಗೂ ಅನ್ಕೊಂಡಿದ್ದನ್ನ ನಾನು ಸಾಧಿಸಿದ್ದೀನಿ. ಇಷ್ಟು ಕಾಲಕ್ಕೆ ಶ್ಯಾಮನ ಮನೆಯಿಂದ ಹೊರಗೆ ಹಾಕಾಯ್ತು. ಬೋನಸ್ ಆಗಿ ಶ್ಯಾಮ ಜೊತೆಗೆ ಆ ಅಖಿಲ್ನು ಕೂಡ ಕಳ್ಸಾಯ್ತು.
ಮಾವ ಏನೋ ಮಂಚ ಹಿಡಿದ್ರು, ಅತ್ತೆ ಏನೋ ಅಮಾಯಕಿ. ಅಶೋಕ್ ಭಾವಂಗೆ ಮತ್ತೆ ಅರುಣ್ಗೆ ಹೆಚ್ಚಾಗಿ ಲೆಕ್ಕ ಗೊತ್ತಿಲ್ಲ. ನಿಧಾನವಾಗಿ ಫ್ಯಾಕ್ಟ್ರಿ ಕೆಲಸ ಕೂಡ ನನ್ನ ಕೈಗೆ ತಗೊಂಡ್ರೆ ಈ ಸಾಮ್ರಾಜ್ಯ ಎಲ್ಲದಕ್ಕೂ ನಾನೇ ಮುಕುಟ ಇಲ್ದಿರೋ ಮಹಾರಾಣಿ ಆಗ್ತೀನಿ. ಚಿಕ್ಕಮ್ಮ ಚಿಕ್ಕಮ್ಮ, ಏನೋ? ಶ್ಯಾಮ ಚಿಕ್ಕಮ್ಮ ಯಾವಾಗ ಬರ್ತಾರೆ? ಶ್ಯಾಮನಾ? ಯಾಕೆ? ಫೋನ್ ಬೇಕು. ಫೋನಲ್ಲಿ ವಿಡಿಯೋಸ್ ನೋಡಬೇಕು ಅಂದ್ರೆ ನನ್ನ ಫೋನೋ ಅಥವಾ ಅಮ್ಮನ ಫೋನೋ ತಗೋಬೋದಲ್ಲ. ಶ್ಯಾಮ ಫೋನೇ ತಗೋಬೇಕಾ? ಹೌದು, ಶ್ಯಾಮ ಚಿಕ್ಕಮ್ಮನ ಫೋನೇ ಬೇಕು. ಆ ಫೋನಲ್ಲೇ ವಿಡಿಯೋ ಫೋಟೋಸ್ ಎಲ್ಲ ಇರೋದು. ಯಾವ ವಿಡಿಯೋ ಯಾವ ಫೋಟೋ? ಅದೇ ಚಿಕ್ಕಮ್ಮ, ನಾವು ಮೊನ್ನೆ ಗುಡಿಗೆ ಹೋದಾಗ ಅಲ್ಲಿ ತೆಗ್ದಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ಅದರಲ್ಲೇ ಇರೋದು. ಏನು? ಮೊನ್ನೆ ನಾವು ದೇವಸ್ಥಾನಕ್ಕೆ ಹೋದಾಗ ನೀನ್ ವಿಡಿಯೋ ಮತ್ತೆ ಫೋಟೋಸ್ ತೆಗ್ದ್ಯಾ? ಹೌದು, ಶ್ಯಾಮ ಚಿಕ್ಕಮ್ಮನ ಫೋನ್ ತಗೊಂಡು ತೆಗ್ದೆ. ಆ ಫೋಟೋ ವಿಡಿಯೋಲಿ ನೀನು ಇದೆಯಾ ಗೊತ್ತಾ? ಚಿಕ್ಕಮ್ಮ ಅದ್ರಲ್ಲೇನೋ ಕಲಿಸ್ತಿದಾರಲ್ಲ. ನಾನು ಕೂಡ ಇದ್ದೀನಾ? ಹೌದು, ನೀನು ಪ್ರಸಾದಕ್ಕೆ ಏನೋ ಪುಡಿ ಹಾಕ್ತಿದ್ದೆ ಅಲ್ವಾ? ಆಗ ನಾನು ಅಲ್ಲೇ ವಿಡಿಯೋ ಮಾಡ್ತಿದ್ದೆ. ನೀನು ಪ್ರಸಾದಕ್ಕೆ ಪುಡಿ ಹಾಕಿ ಬೇಗ ಹೊರಟೋದ್ಯಲ್ವಾ, ಅದನ್ನು ಕೂಡ ವಿಡಿಯೋ ಮಾಡಿದೆ. ಆ ವಿಡಿಯೋ ಜೊತೆಗೆ ನಾನು ಸೆಲ್ಫಿ ವಿಡಿಯೋ ಕೂಡ ತಗೊಂಡೆ. ಆ ಸೆಲ್ಫಿ ವಿಡಿಯೋ ನೋಡಬೇಕು ಅಂದ್ರೆ ಶ್ಯಾಮ ಚಿಕ್ಕಮ್ಮನ ಫೋನ್ ಬೇಕು ಅಲ್ವಾ? ಅದಕ್ಕೆ ಚಿಕ್ಕಮ್ಮ ಯಾವಾಗ ಬರ್ತಾರೆ ಅಂತ ಕೇಳಿದ್ದು. ಬರ್ತಾಳೆ, 4 ದಿನದಲ್ಲಿ ಬರ್ತಾಳೆ. ನೀನ್ ಹೋಗಿ ಆಡ್ಕೋ. ಓಕೆ. ಕುತ್ತಿಗೆ ತಂದಿಟ್ಯಲ್ಲೋ ಮರಿ ರಾಕ್ಷಸ. ಪ್ರಸಾದಕ್ಕೆ ಪೌಡರ್ ಹಾಕಿದ್ ಮಾತ್ರ ವಿಡಿಯೋ ಮಾಡಿದ್ನಾ? ಇಲ್ಲ ನಾನು ಅವನ ಹತ್ರ ಪೌಡರ್ ತಗೊಂಡಿದ್ದು ಕೂಡ ವಿಡಿಯೋ ಮಾಡಿದಾನಾ? ಏನಾದರೂ ಆ ವಿಡಿಯೋನ ಶ್ಯಾಮ ನೋಡಿದ್ರೆ ಆ ಕೆಲಸನ ನಾನೇ ಮಾಡಿದ್ದೀನಿ ಅಂತ ಸಾಕ್ಷಿ ತಂದಿಡ್ತಾಳೆ. ಏನ್ ಮಾಡ್ಲಿ ಈಗ? ಯಾಕೆ ಐಶ್ವರ್ಯ ಹೀಗಿದೆಯಾ? ಹೇಗಿದ್ದೀನಿ? ತುಂಬಾ ಟೆನ್ಷನ್ ಇದೆಯಾ ಅನ್ಸತ್ತೆ. ಟೆನ್ಷನ್ ಆಗಿದ್ರೆ ಟೆನ್ಷನ್ ಅಲ್ಲೇ ಇರ್ತೀನಿ ತಾನೆ, ಸಂತೋಷವಾಗಿರ್ತೀನಾ? ಅದೇ ಯಾಕೆ ಟೆನ್ಷನ್ ಆಗಿದೆಯಾ ಅಂತ ಕೇಳಿದ್ದು.